ಏನ್ಸಿದ ತುಂಬಾ ಖುಷಿಯಾಗಿದ್ಯಾ? ಏನು ಮೆಸೇಜ್ ಕಳಿಸ್ತಾರೆ ಗುರು ಜನ ಬೆಳಬೆಳಗ್ಗೆನೆ. ಅಂತೂ ಸುಮಾರು ದಿನದ ಪ್ಲಾನು, ಫೈನಲಿ ಗೋವಾ ಟ್ರಿಪ್ಗೆ ರೆಡಿ ಆದ್ವಿ. ಗೋವಾನೇನೋ, ಗೋವಾಗೆ ಹೋಗಿ ಏನೋ ಮಾಡೋದು. ಇನ್ನೇನು ಮಾಡೋದು, ಎಣ್ಣೆ ಹೊಡೆಯೋದು ಅಷ್ಟೇ. ಅದನ್ನ ಇಲ್ಲೂ ಮಾಡ್ಬೋದು. ಅದ್ರ ಬದಲು ಬೆಟ್ಟ ಹತ್ತೋಣ, ಟ್ರೆಕ್ಕಿಂಗ್ ಹೋಗೋಣ, ಮಜಾ ಬರುತ್ತೆ. ನನಗೂ ಗೋವಾ ಒಂದಷ್ಟೊಂದು ಇಷ್ಟ ಇಲ್ಲ. ಹೇಳ್ದೆ ಸೂರ್ಯಂಗೆ, ಕೇಳಲ್ಲ ಅವನು, ಗೊತ್ತಲ್ಲ, ಅವ್ನು ಹೇಳ್ದಂಗೆ ಆಗಬೇಕು. ಹಾಗಾದ್ರೆ ಸರಿ ಬಿಡು, ಆನ್ ದ ವೇ ಹೋಗ್ತಾ ನಾವೆಲ್ಲ ಕನ್ವಿನ್ಸ್ ಮಾಡಿ ಎಲ್ಲರೂ ಟ್ರೆಕ್ಕಿಂಗ್ ಹೋಗೋಣ. ಏನೋ ಮಾಡ್ರಪ್ಪ. ಮಾಡೋಣ. ಅದು ಸರಿ, ಎಲ್ಲಿ ಇನ್ನೂ ನಮ್ಮ ಸೂರ್ಯ ಬರಲೇ ಇಲ್ವಲ್ಲ? ಒಂದ್ಸತಿ ಫೋನ್ ಮಾಡಿ ನೋಡು. ಸೂರ್ಯ ಹುಟ್ಟೋಗಿಂದ ಎದ್ದು ಎಕ್ಸಸೈಸ್ ಮಾಡಿ ಪೂಜೆ ಮಾಡಿದ ಆಚೆಗೆ ಬರೋನೇ ಅಲ್ಲ. ಬರುತ್ತಂತ ತಡಿಯೋ. ನಮಗೆ ಕಳಪ ನೀನು, ಅವ್ನು ಇಟ್ಟಿದ್ದ ಅಲಾರಾಮ್ಗೆ ಅಕ್ಕಪಕ್ಕದ ಮನೆಯವ್ರು ಎದ್ದು ಬಂದು ಮಕ್ಕದ ಮೇಲೆ ಎದ್ದು ಬರೋ ಅಸಾಮಿ ಅವನು, ನಮಗೆ ಗೊತ್ತಿಲ್ವಾ? ಆದರೂ ನಮ್ಮ ಸೂರ್ಯ ನೋಡೋಕೆ ಸೂರ್ಯನಷ್ಟೇ ಬ್ರೈಟು, ಅದರ ಲೈಫ್ ಡಾರ್ಕ್ ಆಗಿಬಿಟ್ಟಿದೆ. ಡಾರ್ಕ್ ಅಲ್ವಾ ನಕ್ಷತ್ರ ಹೊಳೆಯೋದು. ಬಂದ ನೋಡು ನಮ್ಮ ಹೀರೋ ಆಗಕ್ಕೆ ಲಾಯಕ್ ಆಗಿದ್ಯಾ ಬಾ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಲೈ. ವಿನಿ ನೀನು ಒಂದ್ಸತಿ ತಪ್ಕೊಂಡಪ್ಪ, ಮೊದಲೇ ಹೀರೋ ಆಗೋನು, ಮುಂದೆ ಚಾನ್ಸ್ ಬರೋ ಸಿಗುತ್ತೆ. ಟೈಮ್ ಆಯ್ತು, ಇಲ್ಲಾಂದ್ರೆ ಅಲ್ಲಿ ರೀಚ್ ಆಗೋ ಟೈಮ್ ಆಗ್ಬಿಡುತ್ತೆ. ಸಿದ್ಧಾ, ಏನಾಯ್ತು? ಬಾಯ್ಲಿ. ಸ್ವಲ್ಪ ಚೇಂಜ್ ಆಗಿಲ್ವಲ್ಲೋ? ಕೇಳ್ದೇನೆ ಇಲ್ಲಿ ಜಾಗ ಕೊಟ್ಟಿನಿ, ಕೇಳಿದ್ರೆ ಅಲ್ಲಿ ಬಿಡ್ತಿರ್ಲಿಲ್ವಾ? ಇಲ್ಲೂ ನೀನು ಆ್ಯಕ್ಟಿಂಗ್ ತೋರಿಸ್ಬೇಕಾ? ಆ್ಯಕ್ಟರ್ ಆಗ್ಬಿಟ್ಟು ಇಷ್ಟು ಮಾಡ್ದಿದ್ರೆ ಹೆಂಗೆ? ಆ ಬ್ಯಾಗ್ ಡಿಕ್ಕಿಯಲ್ಲಿ ಹಾಕ್ಬಿಡಪ್ಪ. ಜರ್ಗಪ್ಪ ವಿನಿ. ದೇವ್ರೇ ಕಾಪಾಡಪ್ಪ, ಆದಷ್ಟು ಬೇಗ ಒಂದು ಟಿವಿ ತೊಗೊಳಂಗೆ ಮಾಡಪ್ಪ. ಲೋ ಯಾವನೋ ಇವನು ಟಿವಿಗೆ ದೇವ್ರತ ಬಿಡ್ಕೊತಾನಲ್ಲೋ. ಕಂದ, LCD TV LED TV ಅಲ್ಲಪ್ಪ, ತೊಗೊಂಡ್ರೆ ಕಂಪ್ಲೀಟ್ ಈ ಟಿವಿನೇ ತೊಗೋಬೇಕು. ಓ ಇವಕ್ಕೇನು ಕಮ್ಮಿ ಇಲ್ಲ. ಅಂಟು ಮುಂದೆ ಹೋಗ್ತಾ ಹಂಗೆ ಒಳ್ಳೆ ಸಾಂಗ್ ಆಗಪ್ಪ. ಮಧ್ಯದಲ್ಲಿ ಮೂಡ್ ಬಂದಮೇಲೆ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ಏನ್ರಿ ಇರೋ ಕೈಗೆ ಸಿಗ್ತಿಲ್ಲ? ಕಾಲೇಜ್ ಫುಲ್ ಬ್ಯುಸಿನಾ? ಹ್ಞೂನಪ್ಪ, ನಮ್ದೇನು ಕೂತಲ್ಲ ಕೆಲಸ ಮಾಡೋಕೆ IT ಲೈಫ್ ಕೆಟ್ಟೋಯ್ತೆ. ಅಲ್ಲಿ ಇಲ್ಲಿ ಆಡಿಷನ್ಸ್ ಅಂತ ತಿರ್ಗಾಡ್ತಿರ್ಬೇಕು. ಮೊನ್ನೆ ಭಟ್ರು ಫೋನ್ ಮಾಡಿದ್ರು, ನೋಡೋಣ. ಏನು ಭಟ್ರಾ? ಅಂತೂ ಇಂತೂ ಗಾಂಧಿನಗರ ಗುಲ್ಲೆಬ್ಸಂಗಿದ್ಯಾ? ಇರೋದು ಬಿಡೋ, ಕುಂತಲ್ಲೇ ಕಿದ್ದಬ್ಬಾಕೋ ನಿನ್ನ IT ಕತೆ ಹೇಳು. ಮೊನ್ನೆವರೆಗೂ ಪ್ರಾಜೆಕ್ಟ್ ಮ್ಯಾನೇಜರ್ ಏನೋ ರಜಾನೆ ಕೊಡಲ್ಲ ಅಂತಿದ್ದೆ, ಅಂತೂ ಬಂದಲ್ಲ. ಏನು ಕೇಳ್ತೀಯ ಬಿಡುಗರು ನಮ್ಮ IT ಲೈಫ್ ಬಗ್ಗೆ? ಯಾಕೆ? ನೋಡೋರ್ಗೇನು ವೀಕ್ ಡೇಸ್ ಫಾರ್ಮಲ್ ಹಾಕೊಂಡು ವೀಕೆಂಡ್ ಬಂದರೆ ಪಾರ್ಟಿ ಮಾಡೋ ಐಫೈ ಲೈಫು. 4 ಗೋಡೆ ಮಧ್ಯ ಕೂಡಾಕಿ ಸುತ್ತಲೂ AC ಹಾಕಿ ಕೆಳಗಿಂದ ಬೆಂಕಿ ಹಾಕೋದು ನಮಗೆ ತಾನೇ ಗೊತ್ತು. ಲೋ ಸಿದ್ಧ, ಯಾವುದು ಕಲರ್ಸ್ನ ಪಟಾಯಿಸಿಲ್ವೇನೋ?
ಕಲರ್ಸ್ ಅಂತ ಹಿಂದೆ ಹೋದರೆ ಲೈಫ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ಮಗ. ಅದು ನಿಜ ಮಗ. ಈ IT ಹುಡುಗಿರು ನೋಡೋಕೇನೋ ಸಾಫ್ಟು, ಆದರೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ತೋರಿಸ್ತಾರೆ. ಇವರೆಲ್ಲ ಒಂಥರ ಮಾಯಾಜಿಂಕೆ ಇದ್ದಂಗೆ, ಎಲ್ಲಿ ಯಾವಾಗ ಯಾರ ಜೊತೆ ಇರ್ತಾರೆ ಅಂತ ಒಂದು ಗೊತ್ತಾಗಲ್ಲ. ನಮ್ಮ ದೇಶದಲ್ಲಿ ಈ ಇಂಜಿನಿಯರಿಂಗ್ ಅಥವಾ ಡಾಕ್ಟ್ರ್ ಓದಿಲ್ಲ ಅಂದರೆ ಒಳ್ಳೆ ಟೆರರಿಸ್ಟ್ಗಳ ಥರ ನೋಡ್ತಾರಪ್ಪ. ನಮ್ಮ ಹುಡುಗಿನೂ ಈಗ ಸಾಫ್ಟ್ವೇರ್ ಫೀಲ್ಡಲ್ಲೇ ಕೆಲಸ ಮಾಡ್ತೀಯಾಳ. ಅಲ್ಲ ವಿಷಯನ ಹೇಳಿರಲಿಲ್ಲ. ಸೈಕಲ್ ಹೊಡಿತಿದ್ರು, ಸಾಫ್ಟ್ವೇರ್ ಹುಡುಗಿ ಬಿಡಿಸ್ಕೊಂಡ್ಬಿಟ್ಟಿದ್ಯಾ? ಯಾರೋ ಅವಳು? ಯಾರಮ್ಮ ಅವಳು? 10 ದಿನಕ್ಕೆ ಅಂತ ನಮ್ಮ ಆಂಟಿ ಸಿಂಗಾಪುರ್ ಟ್ರಿಪ್ಪಿಗೆ ಹೋಗಿದ್ರಾ. ಸೊ ಮನೇಲಿ ಯಾರೂ ಇರೋಲ್ಲ, ಅಲ್ಲೇ ಬಂದಿದ್ದು ಮನೆಯೆಲ್ಲ ನೋಡ್ಕೊಂಡ್ರು. ನಾವು ಗೊತ್ತಲ್ಲ, ಫ್ರೀಯಾಗಿ ಕೊಟ್ಟರೆ ಫಿನಾಯ್ಲೇ ಬಿಡೋರಲ್ಲ. ಅವ್ರದ್ದೇ ಹೊಸ ಕಾರ್ ಬೇರೆ ಇತ್ತು, ಓಡಾಡ್ಕೊಂಡಿದ್ದೆ. 2ನೇ ದಿನ ಅವ್ರ ಮನೆ ಮುಂದೊಂದು ಒಳ್ಳೆ ಹುಡುಗಿ ಬಂದ್ಲು. 3, 4 ಕಾಲಲ್ಲೇ ತಿರುಗಾಡ್ಕೊಂಡು ಲೈನ್ ಹೊಡೆದೆ. 5ನೇ ದಿನ ಕಾರ್ ತೊಗೊಂಡೋಗಿ ನಿಲ್ಲಿಸಿದೆ. ನೋಡು, ಫುಲ್ಲು ಫಿದಾಗ್ಬಿಟ್ಲು. 6, 7, 8 KFC, PVR, ಮಾಲು ಅಲ್ಲಿ ಇಲ್ಲಿ ಅಂತ ಫುಲ್ಲು ತಿರುಗಾಡಿದ್ವಿ. ಇನ್ನೇನು ಡಿಸ್ಕಷನ್ ಮದುವೆ ತನಕನೂ ಆಗಿತ್ತು. ಆ 9ನೇ ದಿನ ಬಂತು ನೋಡು. ಕಾಫಿ ಡೇ ಅಂದ್ರೆ ಕಬ್ಬನ್ ಪಾರ್ಕ್ ಕರ್ಕೊಂಡ್ಬಂದಿದ್ಯಾ? ಅಲ್ಲ, ಅಲ್ಲಿ AC ಅಲ್ವಾ, ಇಲ್ಲಿ ಫ್ರೆಶ್ ಏರ್ ಇರುತ್ತೆ ಅಂತ. AC ಅಂತನಾ ಇಲ್ಲ ಅಕೌಂಟ್ನಲ್ಲಿ ದುಡ್ಡಿಲ್ಲ ಅಂತನಾ? ಅಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ಮತ್ತೆ ಏನ್ ನಿನ್ ಫ್ಯೂಚರ್ ಪ್ಲ್ಯಾನ್ಸ್ ಜಾಸ್ತಿ ಏನಿಲ್ಲ. ಸಂಜೆ ಒಂದು ಒಳ್ಳೆ ಕನ್ನಡ ಫಿಲಮ್ಮು, ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರು, ನಾಳೆ ಬೆಳಗ್ಗೆ ನಂದಿ ಹಿಲ್ಸ್. ನೀನು ಹ್ಞೂ ಅಂದರೆ? ಅದೇನೋ ಗೊತ್ತಿಲ್ಲ, ನೀನೊಬ್ಬ ನನ್ನ ಜೊತೆ ಇದ್ರೆ ಎಲ್ಲಾನು ನನ್ನ ಜೊತೆ ಇದ್ದಂಗೆ ಅನ್ಸುತ್ತೆ. ಅಲ್ಲ, ನಾನು ಕೇಳಿದ್ದು ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ. ಫ್ಯೂಚರ್ ಪ್ಲ್ಯಾನ್ಸ್ ITL ಕೆಲಸ ಮಾಡೋಣ ಅಂದರೆ ಫ್ಯೂಚರ್ ಇಲ್ಲ. ಇನ್ನು ಬಿಸ್ನೆಸ್ ಏನಾರು ಮಾಡೋಣ ಅಂದರೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು. ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಬಿಡಿ, ನಿಮ್ಗೇನು ಕಮ್ಮಿ. ಮತ್ತೆ ಮದ್ವೆ ಆದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಮದುವೆ ಆದಮೇಲೆ ಶ್ರೀನಗರ್ಗೆ. ಶ್ರೀನಗರ್? ವಾವ್, ಆಸಮ್. ಎಷ್ಟು ದಿನದ ಪ್ಲಾನ್ ಹಾಕಿದ್ಯಾ? ಹೇ, ದಿನ ಎಲ್ಲ ಏನು ಬೇಡ, ಮೆಜೆಸ್ಟಿಕ್ಕಿಂದ ಬರೀ 30 ನಿಮಿಷದ ಜರ್ನಿ ನಮ್ಮ BMTCಯಲ್ಲಿ. ಬ್ಯಾಂಗ್ಳೂರಲ್ಲಿರೋ ಶ್ರೀನಗರ? ಓ, ಅಲ್ಲೂ ನಿನ್ ಮನೆ ಇದ್ಯಾ? ಮತ್ತೆ ಇನ್ನೇನು ಅಪಾರ್ಟ್ಮೆಂಟ್ ಏನ್ ಮಾಡ್ತೀಯಾ? ಹೇ, ಇಲ್ಲಿರೋ ಅಪಾರ್ಟ್ಮೆಂಟ್ ನಂದಲ್ಲ, ನಮ್ಮ ಆಂಟಿದು. ಅವ್ರು 10 ದಿನಕ್ಕಿಂತ ಸಿಂಗಾಪುರ್ಗೆ ಹೋಗಿದ್ರಾ, ನಾನು ನೋಡ್ಕೊಳಕ್ಕೆ ಹೇಳಿದ್ರೆ ನಾನು ಇಲ್ಲಿ ಇದ್ದೆ ಅಷ್ಟೇ. ನಂದಿರೋದು ಶ್ರೀನಗರಲ್ಲಿ ಬಾಡಿಗೆ ಮನೆ. ಜಾಬ್ ಎಲ್ಲ, ಪ್ರಾಪರ್ಟಿ ಇಲ್ಲ, ನಿಂದು ಅಂತ ಏನಿದೆ ಸ್ವಂತದ್ದು? ಸ್ವಂತದ್ದು ಅದೊಂದು ಬಿಟ್ಟು. ಅಲ್ಲ, ನಾನು ಯೋಚನೆ ಮಾಡ್ತಿದ್ದೆ. ಇದೆಲ್ಲ ಪ್ರಾಪರ್ಟಿ ನಿನ್ ಜೊತೆ ಇದೆ ಅನ್ಕೊಂಡು ನೀನೊಬ್ಬ ನನ್ ಜೊತೆ ಇದ್ರೆ ಸಾಕು ಅನ್ಕೊಂಡೆ. ನಿಮ್ಮ ಹತ್ರನೇ ಏನೂ ಇಲ್ಲ, ನಿನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಡಿಸ್ಗಸ್ಟಿಂಗ್. ಅಂತೂ ಇಂತೂ ಹಿಡ್ಕೋ ಅಂತ ಕೈ ಬಿಟ್ಟು ಹೋದ್ಲು. ಅಂತೂ 10 ದಿನದ ಪ್ರೇಮ್ ಕಹಾನಿಗೆ ಫುಲ್ ಸ್ಟಾಪ್ ಬಿತ್ತು. ಎಲ್ಲಿ ಬಿತ್ತಪ್ಪ? ನಾವು ಹೆಂಗೆ ಒಬ್ರಿಗೆ ಗೊತ್ತಿಲ್ಲಂಗೆ ಇಷ್ಟಪಡ್ತೀವೋ, ನಮಗೂ ಗೊತ್ತಿಲ್ಲಂಗೆ ಒಬ್ರು ಇಷ್ಟಪಡೋರು ಇದ್ದೇ ಇರ್ತಾರೆ. ಹುಡುಗಿ ಕೈ ಕೊಟ್ಲು ಅಂತ ಜಾಸ್ತಿ ಕಣ್ಣೀರು ಹಾಕ್ಬೇಡ. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ರೆ ಮುಂದೆ ಬರೋ ಬ್ಯೂಟಿಫುಲ್ ಹುಡುಗಿಯರೆಲ್ಲ ಬ್ಲರ್ರಾಗಿ ಕಾಣ್ತಾರೆ. ಹೇಯ್, ಲಕ್ಕಿ ಮಚ್ಚ ನೀವುಗಳು ಎಸ್ಕೇಪ್ ಆಗ್ಬಿಟ್ರಿ. ನನ್ನ ಕತೆ ಕೇಳು. ನೀನು ಬಿಡಪ್ಪ, ಮದುವೆ ಆದವನು ಹೊಟ್ಟೆ ತುಂಬಿದವ್ರಿಗೆ ಊಟ ಇಟ್ಟರೆ ಬೇಡ ಅಂತಾನೆ ಹೇಳೋದು. ಬೇಡ ಬೇಡ ಅಂದರು ಸುಮ್ಮನೆ ಮನೇಲಿ ಅಪೋಸ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆದರೆ ನರ್ಕ ತೋರಿಸ್ತಾಳೆ ಮಚ್ಚ. ಕಾಫಿ ಡಲ್ಲೇ ಕಾಫಿ ಕೊಡ್ಬೇಕು ಅಂತಾಳೆ. ನಾವೆಲ್ಲ 10 ರೂಪಾಯಿ ಕೊಟ್ಟು ಹಾಟ್ ಕಾಫಿ ಕುಡಿದ್ರೆ ಅದನ್ನ ಕೋಲ್ಡ್ ಮಾಡ್ಕೊಡಕ್ಕೆ 200 ರೂಪಾಯಿ. PVR ಎಲ್ಲ ಮೂವಿ ನೋಡ್ಬೇಕು ಅಂತಾಳೆ. ಸುಮ್ಮನೆ ಎಜುಕೇಶನ್ ಆಡು, ಲೈಫ್ ಕೂಡ ಆಡು. ಕೊನೆಗೆ ಎಲ್ಲೂ ಕೆಲಸ ಸಿಗದೆ ಅಪ್ಪನ ಕಾರ್ಗೆ ಡ್ರೈವರ್ ಆಗಿದ್ದೀನಿ ನೋಡು. ಹಿಂಗೆ ಹೋಗ್ತಾ ಮುಂದೆ ಎಲ್ಲರೂ ಜಾಗ ಚೆನ್ನಾಗಿದ್ರು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಹಾಕೋ. ಇಲ್ಲೇ ಹಾಕೋ. ತಗೋ ಲೆಫ್ಟ್ ಹೊಡ್ಕೋ. ಪ್ರಕೃತಿಯ ಮಡಿಲಲ್ಲಿ ಭಾವಾಂತರಾಳದಲ್ಲಿ ಅಪ್ಪ ತಂದೆ ಸಾಕು ಮುಚ್ಚಪ್ಪ, ಎಲ್ಲದೂ ಸ್ಟಾರ್ಟ್ ಮಾಡ್ಬಿಡ್ತಾನೆ.
ಈ ವಿನಿ ಹೇಳಿದ್ದು ಕರೆಕ್ಟ್ ಮಗ. ಈ ಹುಡುಗಿರು ಹೆಂಗೆ ಅನ್ನೋದೇ ಗೊತ್ತಾಗೋದಿಲ್ಲ. ಸ್ವಲ್ಪ ಕ್ಲೋಸ್ ಆದ್ಲು ಅಂತ ನಾನೂ ಒಂದು ಮೆಸೇಜ್ ಬಿಟ್ಟೆ. ನಾನ್ ವೆಜ್ಜಾ? ಹೆಲೋ ಸಿದ್ದೇಶ್, ಏನು ಅಂತ ಮೆಸೇಜ್ ಕಳಿಸಿದ್ಯಾ? ನಾನು ನಿನ್ನ ಹತ್ರ ಸ್ವಲ್ಪ ಕ್ಲೋಸ್ ಆದೆ ಅಂತ ನಾನು ಆ ಥರ ಹುಡುಗಿ ಅಂದ್ಕೊಂಡ್ಯಾ? ನಿಜ ಹೇಳಬೇಕಂದ್ರೆ ನೀನೊಬ್ಬನ ಹತ್ರನೇ ನಾನು ಇಷ್ಟು ಕ್ಲೋಸ್ ಆಗಿದ್ದು, ಆದರೆ ನೀನು ಈ ಥರ ಅವನಂತ ಗೊತ್ತಿರಲಿಲ್ಲ. you've taken me for granted. You don't have to explain. Forget it. ಇನ್ಮೇಲೆ ಯಾವತ್ತೂ ನಂಗೆ ಮೆಸೇಜ್ ಎಲ್ಲ ಕಾಲ್ ಮಾಡಬೇಡ, ಮಾತಾಡಿಸ್ಲೇಬೇಡ. ಗುಡ್ ಬೈ. ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ಮೇಲೆ ಮೆಸೇಜ್ ಡಿಲೀಟಾ ಮಾಡಿದ್ಲು? ರಶ್ಮಿ, ಹಾ ಬಾಯ್ಲಿ ಇದು ನೋಡು. ಯಾರು? ನಿನ್ ಬಾಯ್ ಫ್ರೆಂಡ್ ಕಳ್ಸಿದ್ದಾ? ಮೆಸೇಜ್ ಹಾಕೋಕ್ಕೂ ಮುಂಚೆ ಬಾಯ್ ಫ್ರೆಂಡ್, ಇದೇ ಕಾರಣ ಇಟ್ಕೊಂಡು ಎಕ್ಸ್ ಮಾಡಿಬಿಟ್ಟೆ. ಈ ಹುಡುಗರಿಗೆ ಹೆಂಗೆ ಲವಲ್ ಬೀಳೋಕೆ ರೀಸನ್ಸೇ ಬೇಡವೋ? ಈ ಹುಡುಗಿಯರು ಡಿಸೈಡ್ ಮಾಡಿದ್ರು ಅನ್ಕೋ ಬ್ರೇಕಪ್ ಆಗ್ಬೇಕಂತ, ಅವ್ರಿಗೆ ಏನು ರೀಸನ್ಸು ಬೇಡ. ಈ ನನ್ನ ಮಕ್ಕಳು ನೋಡುಗರು ಕೈಗೆ ಪೈಪ್ ಅಂತ ಸಿಕ್ಬಿಟ್ರೆ ಎಲ್ಲಂದ್ರಲ್ಲೇ ಊದ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಲೋ, ನೀನು ಬಿಡೋ ಹೊಗೆ ಮನೆ ತನಕ ಹೋದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಕೆಮ್ಮು ಬರಲ್ಲ. ಪರಿಸರ ನೋಡ್ರು ಎಷ್ಟು ಚೆನ್ನಾಗಿದೆ, ನಿಮ್ಮಂಥವ್ರಿಂದನೇ ಹಾಳಾಗಿರೋದು. ಥು. ಹೊಗೆ ಕೆಮ್ಮು ಅಂತ ಯಾರು ಏನು ಹೇಳ್ದಂಗಿತ್ತು? ಮನೇಲಿ ಗೊತ್ತಾದ್ರೆ ಕೆಮ್ತಾರೆ, ಮನೇಲಿ ಗೊತ್ತಾಗ್ಲಿಲ್ಲಂಗೆ ಹೊಗೆ ಬಿಡ್ಬೇಕಾದ ನೀನು. ಇವನೇನ್ರು ಹಿಂಗೆ ಕತೆ ಹೊಡಿತಾ ಇದ್ರೆ ಗೋವಾ ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಏನಾದ್ರು ಪ್ಲ್ಯಾನ್ ಮಾಡ್ರಪ್ಪ, ಬೆಟ್ಟ ಹತ್ಬೇಕು. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ಸಿದ್ಧ. ಅವನ ನಮ್ಮ ದಾರಿಗೆ ತರೋಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಅವ್ನು ಬಂದಾಗ ನೀವೆಲ್ಲ ನಿಂಗೆ ಸಾಥ್ ಕೊಡಿ, ಮುಂದಿನ ನಾನು ನೋಡ್ಕೊತೀನಿ. ಗೋಕರ್ಣಗಿಂತ 40 ಕಿಲೋಮೀಟರ್ ಮುಂಚೆ ಒಂದು ದೇವಸ್ಥಾನ ಸಿಗುತ್ತೆ, ಅಲ್ಲೇ ಆ ಜಾಗ ಇರೋದು. ಸರಿ, ಹಾಗಾದ್ರೆ ಡನ್, ಹೋಗೋಣ ನಡೀರಿ. ಸಿದ್ಧ, ಅಲ್ಲಿ ಯಾರೋ ನಮ್ಮನ್ನು ಫಾಲೋ ಮಾಡ್ತಂಗಿತ್ತು. ಇಷ್ಟೊತ್ತಲ್ಲ ಇರ್ತಾರೆ ಆ ಕಾಡಲ್ಲಿ. ಯಾರೋ ನಿನ್ನ ಫ್ಯಾನ್ ಇರಬೇಕು, ಹತ್ತಪ್ಪ. ಸೂರ್ಯ, ರೀಸೆಂಟಾಗಿ ಪೇಪರಲ್ಲಿ ಒಂದು ಒಳ್ಳೆ ಕತೆ ಓದಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಕತೆ ಅನ್ನೋದಕ್ಕಿಂತ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಿನ್ನ ಸತಿ ಆ ಕತೆ ಕೇಳಿ ನೋಡು, ನಿನ್ನ ಮೂವಿಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಗ್ಬೋದು. ಹೇಳು. 4 ಜನ ಹುಡುಗರು ಟ್ರಿಪ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದು ಟ್ರೆಕ್ಕಿಂಗ್ ಹೋಗೋಣ ಅಂತ. ಸರಿ, ಎಲ್ಲ ಅಂದ್ಕೊಂಡಂಗೆ ಆಗುತ್ತೆ. ಒಂದಿನ ಬೆಳಿಗ್ಗೆನೇ ಮೀಟ್ ಮಾಡಿ ಕಾರಲ್ಲಿ ಹೊಡ್ತಾರೆ. ಫುಲ್ಲು ಸ್ಪೀಡು, ಮ್ಯೂಸಿಕ್ಕು, ಮಸ್ತಿ, ಲೈಟಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಆದರೆ ಸಡನ್ನಾಗಿ ಒಬ್ಬ ವ್ಯಕ್ತಿ ಬೈಕಲ್ಲಿ ಅಡ್ಡ ಬರ್ತಾನೆ. ಕಾರು ಫುಲ್ ಸ್ಪೀಡಲ್ಲಿರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗದೆ ಅವ್ನು ಲತ್ಸೆ ಬಿಡ್ತಾರೆ. ಸ್ವಲ್ಪ ಮುಂದೆ ಹೋಗಿ ಕಾರ್ ನಿಲ್ಲಿಸಿ ಓಡ್ ಬಂದು ನೋಡ್ತಾರೆ, ಆ ವ್ಯಕ್ತಿ ಸಾಯೋ ಪರಿಸ್ಥಿತಿಲಿ ಇರ್ತಾನೆ. ಅವ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸೋರು ಬದುಕುಳೋ ಚಾನ್ಸಸ್ಸೇ ಇರಲ್ಲ. ಅಲ್ಲದೆ ಎಲ್ಲಿ ಪೊಲೀಸ್ ಕೇಸ್ ಆಗುತ್ತೆ ಅಂತ ಹೆದರಿ ತಕ್ಷಣ ಅಲ್ಲಿಂದ ಹೊಟ್ಬಿಡ್ತಾರೆ. ಅದ್ರಲ್ಲಿ ಒಬ್ಬ ಹುಡುಗಂಗೆ ಮಾತ್ರ ಆ ವ್ಯಕ್ತಿನ ಅಲ್ಲೇ ಬಿಟ್ಟೋಗೋ ಮನಸ್ಸೇ ಇರಲ್ಲ. ಅವ್ನು ಎಷ್ಟೇ ಹೇಳಿದ್ರು ಯಾರೋ ಒಂದು ಮಾತು ಕೇಳದೆ ಅದನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಹೋಗೋ ದಾರಿಲಿ ಎಲ್ಲಿ ಪೊಲೀಸ್ ಹಿಡಿಬೋದು ಅಂತ ಕಾರ್ ಡೈವರ್ಟ್ ಮಾಡ್ಕೊಂಡು ಯಾವುದೋ ಎಸ್ಟೇಟ್ ಕಡೆ ಹೋಗ್ತಾರೆ. 2-3 ದಿನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಆ ಹುಡುಗಂಗೆ ಯಾವಾಗಲೂ ಆ ಸತ್ತ ವ್ಯಕ್ತಿನೇ ಕಣ್ಮುಂದೆ ಬರ್ತಿರ್ತಾನೆ. ನಾನು ನೋಡು ಅಂದಂಗೆ, ಕಾಪಾಡು ಅಂದಂಗೆ. ಈ ರೀತಿ ವಿಚಿತ್ರವಾದ ಧ್ವನಿಗಳು ಕೇಳಿಸ್ತಿರುತ್ತೆ. ಅವತ್ತು ರಾತ್ರಿ ಕಳೆದು ಬೆಳಿಗ್ಗೆ ಎದ್ದು ನೋಡ್ತಾರೆ, ಅವ್ರು ಹೋಗಿರೋದು ಎಸ್ಟೇಟೇ ಅಲ್ಲ, ಯಾವುದೋ ದೊಡ್ಡ ಫಾರೆಸ್ಟು. ಅವ್ನ ಫ್ರೆಂಡ್ಸಲ್ಲಿ ಒಬ್ಬ ಮಿಸ್ಸಿಂಗು, ಒಬ್ಬ ಮೆಂಟ್ಲು, ಇನ್ನೊಬ್ಬ ಸತ್ತೆ ಹೋಗ್ಬಿಟ್ಟ. ಈ ಹುಡುಗ ಮಾತ್ರ ಹೇಗೋ ಬದುಕು ಬಂದು ಈ ಕತೆ ಹೇಳ್ತಿದ್ದ. ಪಾಪ ಗುರು, ಅವ್ನಲ್ಲಿ ಆ್ಯಕ್ಷನ್ ಮಾಡ್ಬಿಟ್ಟು ಹಂಗೆ ಬಿಟ್ಟೋಗಿ ಮನ್ಸಾರ ಹೆಂಗೆ ಬಂತ ಏನೋ ಅಂತ ನನ್ನ ಮಕ್ಕಳಿಗೆಲ್ಲ ಹಂಗೆ ಆಗಬೇಕು. ಆದರೂ ನನ್ನ ಪ್ರಕಾರ ಈ ದೆವ್ವ ಎಲ್ಲ ಏನೂ ಇರಲ್ಲ ಅನಿಸುತ್ತೆ. ಅವರ ಮಾಡಿದ ತಪ್ಪಿಗೆ ಆ ಗಿಲ್ಟ್ ಕಾನ್ಷಿಯಸ್ಸಿಂದನೇ ಹಂಗೆ ಆಗಿರಬೇಕು. ಅದೇನೋ ಗೊತ್ತಿಲ್ಲ ಗುರು, ನಂಗೆ ಈ ಕಾರ್ ಸಿಕ್ಕಿದ್ದು ಮಾತ್ರ ಅಂಥ ರೂಮರ್ಸಿಂದಾನೆ. ಇಲ್ಲ ಅಂದರೆ ನಮ್ಮ ಅಪ್ಪನ ಕಾರ್ ಡ್ರೈವರ್ ಆಗಿದ್ದವನಿಗೆ ಇಂಥ ಒಳ್ಳೆ ಕಾರ್ ಸಿಕ್ತಿತ್ತಾ? ಅರ್ಥ ಆಗಲಿಲ್ಲ. ಈ ಕಾರು ಹೊಸ್ತೇನೆ. ಕಾರ್ ಓನರು ಗೋಕರ್ಣದಿಂದ ಬೆಂಗಳೂರಿಗೆ ಡ್ರೈವ್ ಮಾಡ್ಕೊಂಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತಂತೆ. ಪಾಪ ಇವರು ಇದೇ ಕಾರ್ನಲ್ಲಿ ಹತ್ತಿರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರಂತೆ.
ಆದರೆ ದಾರಿ ಮಧ್ಯದಲ್ಲೇ ಅವ್ನು ಸತ್ತೋಗ್ಬಿಟ್ಟಿಯಾನೆ. ಅವತ್ತಿಂದ ರಾತ್ರಿ 7 ಗಂಟೆ ಆದ್ರೆ ಸಾಕು ಈ ಕಾರಲ್ಲಿ ಯಾರೋ ಕೂಗಾಡ್ದಂಗೆ ಹತ್ತಂಗೆ ಶಬ್ದ ಬರ್ತಿತ್ತಂತೆ. ಇವ್ರು ಅವತ್ತಿಂದ ಈ ಕಾರ್ ತೆಗ್ದೇ ಇಲ್ಲ. ಈಗಿನ ಕಾಲದಲ್ಲಿ ಜನಗಳಿಗೆ ಜಾಗ ಇಲ್ಲ, ಅಂತರಲ್ಲಿ ದೇವಗಳಲ್ಲಿರ್ತಾವ. ಗುದ್ಬಿಟ್ಟಿರೋ ನಿಲ್ಸು ಗಾಡಿನ. ನಿಂಗೇನೋ ಆಯ್ತು? ಅವನಿಂದ ಓದಲ್ಲ. ನೀನು ಒಳ್ಳೆ ಆ್ಯಕ್ಟ್ರು ಅಂತ ಗೊತ್ತು ಬಿಡು ಮಗ, ಪದೇ ಪದೇ ಪ್ರೂವ್ ಮಾಡೋದು ಬೇಕಾಗಿಲ್ಲ. ಆ ವ್ಯಕ್ತಿ ನನಗೇನು ಕಾಣಿಸ್ಕೊತಾ ಇದ್ದಾನೆ, ಮುಂಚೆ ಯಾವಾಗಲೂ ನೋಡಿದ್ದೀನೋ. ಗರುಡ ಪುರಾಣದ ಪ್ರಕಾರ ಯಾವುದೇ ವ್ಯಕ್ತಿ ತುಂಬ ಆಸೆ ಅಥವಾ ದ್ವೇಷ ಇಟ್ಕೊಂಡು ಸತ್ತೋದ್ರೆ ಅವನು ಪ್ರೇತಾತ್ಮ ಆಗ್ತಾನೆ. ಒಂದು, ಆ ಪ್ರೇತಾತ್ಮ ತನಗಿಷ್ಟವಾದವ್ರ ಮುಂದೆ ಬಂದು ತನ್ನ ಕಷ್ಟ ಹೇಳ್ಕೊಳೋ ಪ್ರಯತ್ನ ಮಾಡುತ್ತೆ, ಇಲ್ಲ ಚೇಟ್ ತೀರಿಸ್ಕೊಡುತ್ತೆ. ಆ ಪ್ರೇತಾತ್ಮದ ಉದ್ದೇಶ ಈಡೇರಿದ ಮೇಲೆ ಆತ್ಮ ಮೋಕ್ಷ ಪಡೆಯುತ್ತೆ. ಆಮೇಲೆ ಯಾರು ಮನಸ್ಸಿಂದ ಒಳ್ಳೆಯವರಾಗಿರ್ತಾರೋ ಅವ್ರಿಗೆ ಮುಂದೆ ನಡೆಯೋದೆಲ್ಲ ಮುಂಚೆನೇ ಗೊತ್ತಾಗುತ್ತಂತೆ. ಹಂಗಂತ ನಮ್ಮ ಹಳ್ಳಿ ಕಡೆ ಮಾತಾಡ್ಕೊಳ್ಳೋರು. ಲೋ, ಏನೋ ಇದು? ಈ ವಾಚ್ ನಿಂದ? ಇಲ್ವಲ್ಲ. ರಕ್ತ ಬೇರೆ ಆಗಿರಂಗಿದೆ. ಓ, ಮೋಸ್ಟ್ಲಿ ಆ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ ಅವಂದ ಇರಬೇಕು. ಓ, ಇರ್ಬೋದು. ನನ್ಗೆ ದೇವಭೂತಗಳಲ್ಲಿ ನಂಬಿಕೆನೇ ಇಲ್ಲ ಗುರು. ಲೋ, ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇರಲೇಬೇಕು. ದೇವ್ರು ಅಂತ ಇದ್ಮೇಲೆ ದೆವ್ವನೂ ಇರಲೇಬೇಕು. ಏನಪ್ಪ, ನಮ್ಗೇನು ದೇವರು ದೆವ್ವ ಅಂತ ಏನು ನಂಬಿಕೆ ಇಲ್ಲ. ಸರಿ, ಹಾಗಾದ್ರೆ ಇದೇ ಸ್ಟ್ರೈಟ್ ರೋಡಲ್ಲಿ ಗೋಕರ್ಣ ಆಗಿದ್ದ 40 ಕಿಲೋಮೀಟರ್ ಮುಂಚೆ ಲೆಫ್ಟ್ ತಗೊಂಡು 20 ಕಿಲೋಮೀಟರ್ ಒಳಗಡೆ ಹೋದ್ರೆ ಅಸುರ ಪರ್ವತ ಅಂತ ಇದೆ. ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಅಲ್ಲಿ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಇದೆ ಅಂತ. ಹಾಗಾದ್ರೆ ಅಲ್ಲೇ ಹೋಗೋಣ. ಅಸುರ ಪರ್ವತನ? ಸೂರ್ಯ ನಮ್ಗೆ ಗೊತ್ತಿರೋನೊಬ್ಬ ಅಸುರ ಪರ್ವತ ಬಗ್ಗೆ ಮಾತಾಡ್ತಿದ್ದ ಅಲ್ವಾ? ಅವ್ರೂರು ಇಲ್ಲೇ ಎಲ್ಲೋ ಗೋಕರ್ಣ ಹತ್ರ ಬರುತ್ತೆ ಅಂತ ಹೇಳ್ತಿದ್ದ ಅಲ್ವಾ? ಹಾಂ, ನಿರಂಜನ್. ಹಾಂ, ನಿರಂಜನ್. ಫೋನ್ ಮಾಡಿ ವಿಚಾರಿಸ್ತೀನಿ ಇರು. ಹಲೋ ನಿರಂಜನ್, ಹೇಗಿದ್ಯಾ ಮಗ? ನಾನು ಓಕೆ ಮಗ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನಾವು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಅಂತ ನಿಮ್ಮೂರ ಕಡೆ ಬರ್ತಾ ಇದ್ವಿ. ಅವನು ಹೇಳ್ದ, ಇಲ್ಲಿಂದ 6 ಕಿಲೋಮೀಟ್ರ್ ಮುಂದೆ ಹೋದರೆ ದೇವನಗುಂಡಿ ಅಂತ ಊರು ಬರುತ್ತೆ. ಅಲ್ಲಿ ಫ್ರೆಂಡ್ ಬಂದು ದೇವಸ್ಥಾನ ಹತ್ರ ಮೀಟ್ ಮಾಡಿ ದಾರಿ ತೋರಿಸ್ತಾನೆ. ಏಯ್, ಏನಾರ ಮಾತಾಡ್ಬೇಡ ನೀನು. ಸುಮ್ಮನೆ ಗೋವಾಗೆ ಬಂದು ಡಿಸೈಡ್ ಮಾಡಿದ್ವಿ, ಗೋವಾಗೆ ಹೋಗೋಣ. ಮತ್ತೆ ಏನೋ ಪ್ಲಾನ್ ಚೇಂಜ್ ಮಾಡಬೇಡ ನೀನು. ಎದುರು ಬೇಡ ಕಣೋ ಇರೋ, ನಾವೆಲ್ಲ ಇರ್ತೀವಿ. ಬರೀ ಮೂವಿಲಷ್ಟು ಇರೋದ್ರೆ ಸಾಕಾಗಲ್ಲ. ಯಾವನ್ಗೋ ಭಯ, ಜಗತ್ನಲ್ಲಿ ಕೆಲವುದನ್ನು ಪ್ರಶ್ನೆ ಮಾಡಬಾರ್ದು, ಕೆಲವುದಕ್ಕೆ ಉತ್ತರನೂ ಇರಲ್ಲ. ಇಲ್ಲಿ ಯಾವನ್ಗೂ ಭಯ ಇಲ್ಲ. ಆದ್ರೂ ನಾನಿವೆಲ್ಲ ನಂಬಲ್ಲ ಗುರು. ಸರಿ, ಹಾಗಾದ್ರೆ ಇವತ್ತೇ ಪರೀಕ್ಷೆ ಮಾಡೋಣ, ನಡಿ. ಎಲ್ಲೋ ಹೊರಟಿದೆ ಪಯಣ, ಪಯಣದ ದಾರಿ ಸರಿನ, ಏನೋ ತಳಮಳಿಸಿದೆ ಈ ಮನ, ತಳಮಳಕಕ್ಕೆ ಏನೋ ಕಾರಣ, ಲೋ ಸಿದ್ಧ, ಯಾಕೋ ಬೇರೆಡೆ ಸೆಳೆದಿದೆ ಗಮನ, ದೇವನಗುಂಡಿ ವಿಲೇಜ್ ಎಂಟ್ರದು ನೋಡು. ಇದುವೇ ಗೊಂದಲದ ಪರಿಣ, ಇದು ಗೋವಾ ಅಲ್ಲ ಗೋಕರ್ಣ. ಆಂಟೋ ಬೇಡ ಕಣೋ, ಅಲ್ಲೋಗಿ ಏನು ಮಾಡೋದು? ಸುಮ್ಮನೆ ಗೋವಾಗ ಅನ್ಕೊಂಡಿದ್ದಾನೆ, ಅಲ್ಲಿಗೆ ಹೋಗೋಣ. ನನ್ನ ಮಕ್ಳಿಗೆ ನೀನಾರು ಹೇಳೋ. ಸಾರ್, ಗೋಕರ್ಣ ಅಸುರ ಪರ್ವತ. ನೀವೇನಾ ಮಂಜು? ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ವಿ. ಮತ್ತೆ ಮಂಜು ಅವರೇ, ಎಲ್ಲ ಆರಾಮ? ಏನು ಸಮಾಚಾರ? ಮಂಜು, ಇಲ್ಲಿಂದ ಇನ್ನು ಅಸುರ ಪರ್ವತ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಮಣ್ಣು ದಾರಿ ಸಿಗುತ್ತೆ. ಅಲ್ಲಿಂದ ಹೋದ್ರೆ 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಆದರೆ ಅಲ್ಲಿ ಕಾರೆಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಒಂದು ಕೊಳ ದಾಟ್ಕೊಂಡೇ ಹೋಗಬೇಕು. ಮಣ್ದಾರಿ ತಾನೆ, ಬೆಟ್ಟನೇ ಹತ್ತುತ್ತೀವಂತೆ. ಮಣ್ದಾರಲ್ಲಿ ನಡ್ಕೊಂಡು ಹೋಗೋದೇನು? ಹೋಗೋಣ. ಸರಿ ಮಂಜು, ಇನ್ನು ಎಷ್ಟು ದೂರ ರೀ? ಇನ್ನೇನು ಬಂತು, ಇಲ್ಲೇ ನಿಲ್ಲಿಸಿ.
ಬೆಟ್ಟ ಹತ್ತೋಣ, ಮಜಾ ಇರುತ್ತೆ. ನನ್ನ ಮಕ್ಕಳ ಗೊತ್ತು ಇವೆಲ್ಲ ನೀವು ಮುಂಚೆನೇ ಪ್ಲಾನ್ ಮಾಡಿದ್ದೀರಾ ಅಂತ. ಮತ್ತು ಕಿಸಿಬೇಡ, ಇದೇ ಕೊನೆ. ಇನ್ನೊಂದು ಸಲ ನಿಮ್ಗಳ ಜೊತೆ ಬಂದರೆ ಕೇಳು, ಎಲ್ಲ ಸಾರಿ ಇಲ್ಲ ನನ್ನ ಮಕ್ಕಳ. ನೋಡೋಣ. ಹಿಂಗೆ ಬನ್ನಿ. ಅಂತೂ ನಿರಂಜನ್ ಒಳ್ಳೆ ಹುಡುಗನೇ ಕಳಿಸ್ತಾ ಮಗ. ಎಂಥ ಶಾರ್ಟ್ಕಟ್ ಕರ್ಕೊಂಬಂದ. ತುಂಬ ಡಿಸ್ಟೆನ್ಸ್ ಸೇವ್ ಆಯಿತು. ಫೋನ್ ಮಾಡಿ ಹೇಳೋಣ ಅಂದರೆ ನೆಟ್ವರ್ಕೇ ಸಿಗ್ತಾ ಇಲ್ಲ. ಸುಮ್ಮನೆ ನಾಟಕ. ನನ್ನ ಮಕ್ಕಳು ಮುಂಚೆನೆಲ್ಲ ಪ್ಲಾನ್ ಆಗ್ಯಾರ, ಇಲ್ಲಿ ಬರ್ಬೇಕಂತ ಎಲ್ಲ ರೆಡಿ ಆಗ್ಯಾರ. ಅದು ಇದು ಅಂತ ಕತೆ ಹೇಳಿ ಕೊನೆಗೆ ಗೋಕರ್ಣ ಕರ್ಕೊಂಡು ಹೋಗ್ತೀಯಾರ. ನೀವೇನೋ ಶಾರ್ಟ್ ಕಟ್ ಅಂದ್ರಿ, ಅದು ನೋಡ್ರೆ ಮೇನ್ ರೋಡ್ ಇದ್ದಂಗಿತ್ತು. ಗಾಡಿಯಲ್ಲಿ ಪಾರ್ಕ್ ಮಾಡ್ತಾರೆ. ಅದು ಶಾರ್ಟ್ಕಟ್ಟೇನೆ. ಸ್ವಲ್ಪ ಮುಂದೆ ಹೋದ್ರೆ ಡೆಡ್ ಎಂಡ್ ಸಿಗುತ್ತೆ, ಅಲ್ಲಿ ಪಾರ್ಕ್ ಮಾಡ್ಬೋದು. ಮುಂಚೆ ಇಲ್ಲಿ ಸಾಕಷ್ಟು ಜನ ಬರ್ತಿದ್ರು. ಈಗ ಇತ್ತೀಚೆಗೆ ಒಂದು ಘಟನೆ ನಡೆದ ಮೇಲೆ ಜನ ಬರೋದು ತುಂಬ ಕಡಿಮೆ ಆಗೋಗಿದೆ. ಅಂತೂ ನೀನು ಮಾತ್ರ ಒಳ್ಳೆ ಬೂಕಾಳಿ ಕತೆ ಹೇಳಿ ಸೂರ್ಯನ ಬೆಟ್ಟ ಹಚ್ಚಕ್ಕೆ ಒಪ್ಸಲ್ಲ. ಫುಲ್ ಖುಷಿ ಇವತ್ತು. ಬೆಟ್ಟ ಹತ್ತೋಣ. ನಿಜ ಮಗ, ಲೈಫು ತುಂಬ ಬೋರಿಂಗ್ ಆಗಿತ್ತು, ಆದರೆ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇವಾಗ. ಆದರೂ ನಾನು ಹೇಳಿದ್ದು ಕತೆ ಅಲ್ಲ, 2 ವೀಕ್ಸ್ ಬ್ಯಾಕ್ ನಡೆದಂಥ ನಿಜವಾದ ಘಟನೆ ಅದು. ಆಮೇಲೆ ಗರುಡ ಪುರಾಣದಲ್ಲೂ ಅದೆಲ್ಲ ಇರೋದು ನಿಜ. ಆ ವಾಚ್ ತಂದಿಟ್ಟು ಒಳ್ಳೆ ಕೆಲಸ ಮಾಡ್ದೆ ಕಣೋ. ಅದೇ ಟ್ವಿಸ್ಟ್ ಕೊಟ್ಟಿದೆ ಆ್ಯಕ್ಚುಲಿ. ಯಾಕೆ ತಂದಿಟ್ಟು ನಂಗೆ ಗೊತ್ತಾಗ್ತವಿನಿ. ಲವ್, ನಾನಲ್ಲ ವಾಚ್ ಇಟ್ಟಿದ್ದು. ನೀನು ಹೇಳಿದ ಕತೆಗೆ ಸಪೋರ್ಟ್ ಆಗಲಿ ಅಂತ ನೀನೇ ಇಟ್ಟಿದ್ದೆ ಅನ್ಕೊಂಡೆ. ನಾನಿಟ್ಟಿಲ್ಲ. ನಾನು ಹೇಳಿದ ಕತೆ ನಿಜಾನೇ. ಅದು ಸರಿ, ಆ ವಾಚಲ್ಲಿದೆ, ತಗೊಂಬಾ. ಸರಿ, ಕಾರಲ್ಲಿ ನೋಡ್ಕೊಂಬರ್ತೀನಿ. ಇಲ್ವೋ ಅದು? ನಿಮ್ಮ ಹತ್ರನೇ ಇರ್ಬೇಕು ನೋಡಿ. ಅದು ಸರಿ ಮಂಜು ಅವರೇ, ನಿಮ್ಮೂರೆಲ್ರಿ ಬರುತ್ತಿಲ್ಲಿ? ಇಲ್ಲೊಂದು PVR ಇಲ್ಲ, ಒಂದು ಪಿಜ್ಜಾ ಹಟ್ ಇಲ್ಲ, ಹೆಂಗ್ರಿ ಇರ್ತೀರ ಇಲ್ಲೆಲ್ಲ? ಇನ್ನು ಮುಂದೆ ನೀವೆಲ್ಲ ಇರ್ತಿರಲ್ಲ ನನ್ನ ಜೊತೆ. ನಾವೆಲ್ರಿ ಒಂದಿನ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾಳೆ ಹೋಗ್ತೀವಿ. ನೀನೇ ಆ ವಾಚ್ ಫೋಟೋ ಹೊಡಿತಲ್ಲ ಸಿದ್ಧ, ಆಮೇಲೆ ಎಲ್ಲಿಟ್ಟೆ? ಮೋಸ್ಟ್ಲಿ ಸೂರ್ಯ ತಗೊಂಡೋಗಿರ್ಬೇಕು, ಗೊತ್ತಲ್ಲ, ಹುರ್ಕೊಂಡಿದ್ದಾನೆ. ಗೋವಾ ಅಂದ್ಬಿಟ್ಟು ಗೋಕರ್ಣ ಕರ್ಕೊಂಡ್ಬಂದಿರೋದಕ್ಕೆ. ನಾ ಹೇಳ್ತಿದ್ನಲ್ಲ ಕೊಳ, ಇದೇನೆ ಅದು. ಇಡೀ ಕಾಡಲ್ಲಿ ಎಲ್ಲೇ ದಾರಿ ತಪ್ಪಿದ್ರೂ ಕಡೆಗೆಲ್ಲ ದಾರಿ ಬಂದು ಸೇರೋದು ಇಲ್ಲೇ. ಏನು ಭಯಾನಕ ಹೋಗಿದಿಲ್ರಿ ಇದು. ಮುಂಚೆ ನನ್ನೆಲ್ಲೂ ನೋಡಿದ್ ನಿಮ್ ಜ್ಞಾಪಕನೇ ಇಲ್ವಾ ಅನ್ನಿಸ್ತು. ಅದೇ ಆ ಕಾರಲ್ಲಿ ಹೇಳಿದ ಕತೆಗೂನು ನಿಮ್ ಫ್ರೆಂಡಲ್ಲಿ ಆಕ್ಸಿಡೆಂಟ್ ಆಗಿದ್ದ ಕತೆಯಲ್ಲೂನು 2 ಕತೆಯಲ್ಲೂ ಸತ್ತ ವ್ಯಕ್ತಿ ನಾನೇ. ಸುಮ್ಮನಿರ್ ಗುರು, ಇಂಥವೆಲ್ಲ ಹೇಳಿ ಎದುರಿಸಂತವ್ರು ಹೇಳಿ ಕಳ್ಸ್ಯಾರ. ಇಂಥ ಕತೆಗಳಿಗೆಲ್ಲ ನಾನು ಎದುರಲ್ಲ ಗುರು, ಏನಕ್ಕೆ ಸುಮ್ಮನೆ. ಹಲೋ, ಹಾಂ ನಿರಂಜನ್, ಹೇಳಪ್ಪ. ಹಿನ್ನೆಲೆ ನಿಮ್ಮೂರ ಕಡೆನೇ ಹೋಗ್ತಾ ಇದ್ವಿ. ನೀ ಕಳಿಸಿದ ಹುಡುಗ ಮಾತ್ರ ಒಳ್ಳೆ ಶಾರ್ಟ್ ಕಟಲ್ಲಿ ಕರ್ಕೊಂಡು ಹೋಗ್ತೀಯನಪ್ಪ. ಏನು ಬರಲಿಲ್ವಾ? ಮತ್ತಿಷ್ಟೊತ್ತು ನಮ್ಮ ಜೊತೆಗಿದ್ದವನು ಕಾರು? ಆ ಸೂರ್ಯನ ಆಟ ಆಡ್ಸಿರ್ಬೇಕು ಕಣ. ಲೋ, ಕಾರ್ಕಿ ಇಲ್ಲೇ ಇದೆಯಲ್ಲೋ. ಹಾಗಾದ್ರೆ ನಾನು ಕೇಳಿದ ಕತೆ ನಿಜ? ಮಂಜಾ ಅವರೇ, ಮಂಜಾ, ಸೂರ್ಯ ಎಲ್ಲೋ? ಮಂಜಾ, ಹೋ ಸಿದ್ಧ, ನನಗೆ ಗೊತ್ತು ನೀವೆಲ್ಲ ನಾಟಕ ಮಾಡ್ತಿದ್ದೀರಾ ಅಂತ. ಎಲ್ಲಿದ್ದೀರೋ?
ನೋ ನೆಟ್ವರ್ಕ್ ಮತ್ತು ಕಾಲ್. ಮಂಜು ಮಂಜು ಅವರೇ, ನೀವಿಲ್ಲ ಎಲ್ಲಿದ್ರ ಅಂತ ಗೊತ್ತು. ಅಲ್ಲಿತ್ತಲ್ವಾ? ಲೋ ಮಂಜು, ಲೋ ವಿನಿ, ಲೋ ಸಿದ್ಧಾ, ಮಂಜು. ಏನಾಗ್ತಾ ಇದೆ? ನನ್ನೇ ಹುಡುಕ್ತಾ ಇದೀಯಾ? ಯಾರು? ನೀರು ನೀರು
ಆಂಟೋ ಎಲ್ಲೋಗ್ತಿದ್ವು ಈಗ? ಗೋವಾನಾಗ ಹೋಗೋಣ. ಆಂಟೋ ನಾವೆಲ್ಲೋಗ್ತಿರೋದು ಇವಾಗ? ಗೋವಾನಾಗ ಹೋಗೋಣ. ಸರ್, ಗೋಕರ್ಣ, ಅಸುರ ಪರ್ವತ,